ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ವತಿಯಿಂದ. ನಾನಿವತ್ತು EVS ಪರೀಕ್ಷೆಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ 15 ಪ್ರಶ್ನೆಗಳನ್ನು ಲಾಸ್ಟ್ ನಡೆದಿರೋ ಕ್ಲಾಸ್ ಮೇಲೆ, ನಾನೇ ಕ್ಲಾಸ್ ಮಾಡಿದ್ನಲ್ಲ ಲಾಸ್ಟ್, ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ಭೂಸ್ವರೂಪಗಳ ಮೇಲೆ, ಅದರ ಮೇಲೆ ಒಂದು 15 ಪ್ರಶ್ನೆಗಳನ್ನು ನಾನು ನಿಮ್ಗೆ ತೊಗೊಂಬಂದಿದ್ದೀನಿ. ಬನ್ನಿ ಡಿಸ್ಕಷನ್ ಮಾಡೋಣ ಅಂತ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಅದು ರೀಸನೇಬಲ್ ಪ್ರೈಸ್ 4000 ಅಲ್ಲಿ ನಿಮಗೆ ಗೂಗಲ್ ಮೀಟಲ್ಲಿ ಕ್ಲಾಸ್ ನಡೀತಾವೆ. ಗೂಗಲ್ ಮೀಟಲ್ಲಿ PDF ನೋಟ್ಸು, ವೀಕ್ಲಿ ಟೆಸ್ಟು, PPT ಪ್ರೆಸೆಂಟೇಷನ್ ಮತ್ತು ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ನೀವು 1-on-1 ಅಂದರೆ ನಮಗೆ ಡೈರೆಕ್ಟ್ ನೀವು ನಮ್ಮ ಜೊತೆ ಮಾತಾಡ್ಬೋದು ಮತ್ತು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು. ಡೌಟ್ ಸೆಷನ್ಸ್ ಕೂಡ ಇರುತ್ತೆ. ಇದನ್ನು ಬೇಕಂದರೆ ನಿಮಗೆ ಈ ನಂಬರ್ಗೆ, ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವೇನು ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಮೊದಲ ಪ್ರಶ್ನೆ ನೋಡಿ. ವಾಟ್ ಈಸ್ ದಿ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ ಅಂತ. ಈಗ ಕ್ವಶನ್ ಏನು ಕೇಳಿದಾರೆ ಅಂದರೆ, ಭಾರತದ ಅತ್ಯಂತ ಪ್ರಾಚೀನ ಅಂದ್ರೆ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರು. ಇದನ್ನ ನೋಡಿದಾಗ ನಾನು ಕ್ಲಾಸ್ ಮಾಡೋ ಮುಂದೆ ಹೇಳಿದ್ದೆ, ಅತ್ಯಂತ ಹಳೆಯದು ಯಾವುದಪ್ಪ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ನಾನು ಹೇಳಿದ್ದೆ ಇದು ಗುಜರಾತ್ ಅಂತ ತಿಳ್ಕೊಳ್ಳಿ. ಈ ಗುಜರಾತ್ ಇಂದ ಹಿಡಿದು ಡೆಲ್ಲಿವರೆಗೆ ಬರುತ್ತೆ ಅಂತ ಹೇಳಿದ್ದೆ. ಇದರಲ್ಲಿ ಅತ್ಯಂತ ದೊಡ್ಡ ಪರ್ವತ ಗುರು ಶಿಖರ. ಇದೇನು ಅತ್ಯಂತ ದೊಡ್ಡ ಪರ್ವತ ಗುರು ಶಿಖರ. ಮತ್ತೆ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೆ, ಏನಂತಂದ್ರೆ ಈ ಅರಾವಳಿ ಪರ್ವತ ಶ್ರೇಣಿ ಎಡಗಡೆ ಇಲ್ಲಿ ಥಾರ್ ಮರುಭೂಮಿ ಐತಿ. ಏನೈತಿ? ಥಾರ್ ಮರುಭೂಮಿ ಐತಿ. ಬಲಗಡೆ ಏನೈತಿ? ಪ್ಲೇನ್ಸ್. ಯಾವುದು? ಗಂಗಾ ಪ್ಲೇನ್ಸ್ ಐತಿ, ಗಂಗಾ ಮೈದಾನಗಳು. ಓಕೆನಾ? ಅಂದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ಹಂಗಂದ್ರೆ ಭಾರತದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು? ಅರಾವಳಿ ರೇಂಜ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2 ಏನಿದೆ ನೋಡಿ. ಪ್ರಶ್ನೆ 2, ವಿಚ್ ಈಸ್ ದಿ ಹೈಯೆಸ್ಟ್ ಮೌಂಟೇನ್ ಪೀಕ್ ಲೊಕೇಟೆಡ್ ಎಂಟೈರ್ಲಿ ವಿತ್ ಇನ್ ಇಂಡಿಯಾಸ್ ಅಡ್ಮಿನಿಸ್ಟ್ರೇಟಿವ್ ಟೆರಿಟರಿ. ನೋಡಿ ಏನಿದೆ ಪ್ರಶ್ನೆ. ಸಂಪೂರ್ಣವಾಗಿ ಭಾರತದ ಆಡಳಿತಾತ್ಮಕ ಗಡಿಯೊಳಗೆ ಇರುವಂತ ಅತ್ಯಂತ ಎತ್ತರದ ಪರ್ವತ ಶಿಖರ ಯಾವುದು? ಇದನ್ನ ಕ್ಲಾಸ್ ಮಾಡೋ ಮುಂದೆ ನಾನು ಒತ್ತಿ ಹೇಳಿದ್ದೆ. K2 ಅಲ್ಲ, ಕಾಂಚನಜುಂಗ ಅಂತ. ಇದು ಕಾಂಚನಜುಂಗ, ಮೌಂಟ್ ಕಾಂಚನಜುಂಗ. ಇದೆಲ್ಲಿದೆ? ಹಿಮಾದ್ರಿ ಒಳಗಿರುತ್ತೆ. ಹಿಮಾಲಯ ಪರ್ವತ ಶ್ರೇಣಿ ಒಳಗ ಹಿಮಾದ್ರಿ ಅನ್ನೋದೊಂದು ಪಾರ್ಟ್. ನೆಕ್ಸ್ಟ್ ಹಿಮಾಚಲ್ ಅನ್ನೋದೊಂದು ಪಾರ್ಟ್. ನೆಕ್ಸ್ಟ್ ಶಿವಾಲಿಕ್ ಅನ್ನೋದೊಂದು ಪಾರ್ಟ್. ಇದು ಗ್ರೇಟರ್ ಹಿಮಾಲಯ, ಇದು ಮಿಡಲ್ ಹಿಮಾಲಯ, ಇದು ಲೆಸ್ಸರ್ ಹಿಮಾಲಯ ಅಂತ. ಅತ್ಯಂತ ದೊಡ್ಡ ಪರ್ವತ ಶ್ರೇಣಿ ಭಾರತದೊಳಗಡೆ ಕಾಂಚನಜುಂಗ. ಅರ್ಥ ಆಯ್ತು ಅಂತ ಅನ್ಕೋತೀರಿ. ನೆಕ್ಸ್ಟ್ ಅತ್ಯಂತ ದೊಡ್ಡ ಪರ್ವತ, ಇಡೀ ಪ್ರಪಂಚದೊಳಗೆ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್. ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ನ ಹತ್ತಿದ ಮೊದಲ ಯುವಕ ಯಾರು? ತೇನ್ ಸಿಂಗ್. ಮೌಂಟ್ ಎವರೆಸ್ಟ್ ನ ಹತ್ತಿದ ಮೊದಲ ಯುವಕ. ನೆಕ್ಸ್ಟ್ ಮೊದಲ ಯುವತಿ ಬಚೇಂದ್ರಿ ಪಾಲ್. ಯಾರು? ಬಚೇಂದ್ರಿ ಪಾಲ್. ಇದನ್ನು ಕೂಡ ನೆನಪಿಡಬೇಕು. ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಪುರುಷ ತೇನ್ ಸಿಂಗ್, ಮಹಿಳೆ ಬಚೇಂದ್ರಿ ಪಾಲ್. ವುಮೆನ್. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದಿ ಸೌತರ್ನ್ ಮೋಸ್ಟ್ ರೇಂಜ್ ಆಫ್ ಹಿಮಾಲಯ ಈಸ್ ಕಾಲ್ಡ್? ನೋಡಿ, ಹಿಮಾಲಯದೊಳಗಡೆ 3 ಪಾರ್ಟ್ ಅಂತ ಲಾಸ್ಟ್ ಕೂಡ ಹೇಳಿದೆ ನಾನು. ಒಂದು ಹಿಮಾದ್ರಿ, ಅದರ್ ನೆಕ್ಸ್ಟ್ ಹಿಮಾಚಲ್, ಅದರ್ ನೆಕ್ಸ್ಟ್ ಶಿವಾಲಿಕ್. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಇಂಡಿಯಾ ಮ್ಯಾಪ್ ಅಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಹಿಮಾದ್ರಿ, ಹಿಮಾಚಲ್ ಮತ್ತೆ ಶಿವಾಲಿಕ್. ಸೌತರ್ನ್ ಮೋಸ್ಟ್ ಅಂದ್ರೆ ಹಿಮಾಲಯದ ಅತ್ಯಂತ ದಕ್ಷಿಣದ ಕೆಳಗಡೆ ಇರೋದು. ಅತ್ಯಂತ ಕೆಳಗಡೆ ಇರೋದು ಯಾವ್ದಪ್ಪ? ಅದು ಶಿವಾಲಿಕ್. ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್. ಪೂರ್ವಾಂಚಲ್ ಅಂದ್ರೆ ಏನ್ ಗೊತ್ತಾ? ಹಿಮಾದ್ರಿ ದಾಟಿ ಆ ಕಡೆ ಇರ್ತಾವ, ಈ ಕಡೆ ಪೂರ್ವಾಂಚಲ್ ಇರ್ತಾವ. ಅಂದ್ರೆ ಪೂರ್ವಾಂಚಲ್ ಅಂದ್ರೆ ಏನು? ಪೂರ್ವ ದಿಕ್ಕಿನಲ್ಲಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವಾಂಚಲ್ ಅಂದ್ರೆ ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಇರ್ತಾವ. ಓಕೆನಾ? ಈಗ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್ ಈಸ್ ದಿ ಸೌತರ್ನ್ ಮೋಸ್ಟ್ ರೇಂಜ್ ಆಫ್ ಹಿಮಾಲಯ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಾಗುತ್ತೆ ನೋಡ್ರಿ. ವಿಚ್ ರೀಜನ್ ಈಸ್ ನೋನ್ ಆಸ್ ದಿ ಕೋಲ್ಡ್ ಡೆಸರ್ಟ್ ಅಂತ. ನಾನು ನಿಮ್ಗೆ ಡೆಸರ್ಟ್ ನ ಹೇಳೋ ಮುಂದೆ ಹೇಳಿದ್ದೆ, 2 ಟೈಪ್ಸ್ ಆಫ್ ಡೆಸರ್ಟ್ ಇರ್ತಾವ. ಒಂದು ಹಾಟ್ ಅಥವಾ ಅರಿಡ್.
ಅರಿಡ್ ಅಥವಾ ಹಾಟ್ ಡೆಸರ್ಟ್, ಅದರಲ್ಲಿ ಭಾರತದ ಡೆಸರ್ಟ್ ಯಾವ್ದಪ್ಪ ಅಂದ್ರೆ ಥಾರ್ ಮರುಭೂಮಿ ಅಥವಾ ಥಾರ್ ಡೆಸರ್ಟ್ ಅಂತ ಹೇಳಿದ್ವಿ. ಇನ್ನೊಂದು ಕೋಲ್ಡ್ ಡೆಸರ್ಟ್ ಯಾವ್ದಪ್ಪ ಅಂತಂದ್ರೆ ಲದ್ದಾಖ್ ಅಂತ ಹೇಳಿದ್ವಿ, ಲದ್ದಾಖ್. ಹಂಗಂದ್ರೆ ಹಾಟ್ ಡೆಸರ್ಟ್ ಅಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಡೆಸರ್ಟ್ ಯಾವ್ದು ಗೊತ್ತಾ? ಸಹಾರಾ ಮರುಭೂಮಿ, ಸಹಾರಾ ಡೆಸರ್ಟ್ ಅಂತ ತಿಳ್ಕೊಳ್ಳಿ. ಇದು ಎಲ್ಲೈತಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ಐತಿ. ಎಲ್ಲೈತಿ? ಎಲ್ಲೈತಿ? ಆಫ್ರಿಕಾದೊಳಗೈತಿ. ಓಕೆನಾ? ಅರ್ಥ ಆಯ್ತು ಅನ್ಕೊಂತೀನಿ. ಅಂದ್ರೆ ಆಪ್ಷನ್ ಯಾವುದು? ಲದ್ದಾಖ್ ಅನ್ನೋದು ಏನಿದು? ಕೋಲ್ಡ್ ಡೆಸರ್ಟ್ ಇದೆ. ಏನಿದು? ಕೋಲ್ಡ್ ಡೆಸರ್ಟ್. ನೆಕ್ಸ್ಟ್ ಮುಂದೆ ಹೋಗೋಣ, ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 5. ವಿಚ್ ಈಸ್ ದಿ ಲಾರ್ಜೆಸ್ಟ್ ಡೆಲ್ಟಾ? ಡೆಲ್ಟಾ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಒಂದು ನದಿ ಸಮುದ್ರಕ್ಕೆ ಸೇರೋಕ್ಕಿಂತ ಮುಂಚೆ ಹಲವಾರು ಭಾಗಗಳಾಗಿ ಹಿಂಗೆ ಡಿವೈಡ್ ಆಯ್ತು ಅಂತ ತಿಳ್ಕೊರಿ. ಈ ತರ ಡಿವೈಡ್ ಆಗುತ್ತೆ, ನೆಕ್ಸ್ಟ್ ಈ ತರ ಡಿವೈಡ್ ಆಯ್ತು, ನೆಕ್ಸ್ಟ್ ಈ ತರ. ಇದು ಬ್ರಾಂಚಸ್ ಆಫ್ ಎ ಟ್ರೀ ತರ ಏನಾಗುತ್ತೆ? ಡಿವೈಡ್ ಆಗ್ತಾ ಹೋಗುತ್ತೆ. ಯಾವುದು? ನದಿ. ಅದೇ ತರ ಪ್ರಪಂಚದ ಅತ್ಯಂತ, ಇಲ್ಲಿ ಮಿಡಲ್ ಇರ್ತದೆ ನೋಡು, ಇಲ್ಲಿ ನೋಡಿ, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ? ಇಲ್ಲೆಲ್ಲ ಡೆಲ್ಟಾಗಳ ಫಾರ್ಮ್ ಆಗ್ತಾವ. ಇದಕ್ಕೇನಂತ ಕರಿತೀವಿ ನಾವು? ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ನೋಡೀಗ, ವಿಚ್ ಈಸ್ ದಿ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್ ಫಾರ್ಮ್ಡ್ ಬೈ ಗಂಗಾ ಅಂಡ್ ಬ್ರಹ್ಮಪುತ್ರ. ನೋಡಿ, ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿ ಎರಡರಿಂದನೂ ಫಾರ್ಮ್ ಆಗುವ ಪ್ರಪಂಚದ ಅತ್ಯಂತ, ಇದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ಡೆಲ್ಟಾ, ಡೆಸರ್ಟ್ ಅಲ್ಲ, ಡೆಲ್ಟಾ. ಈ ಡೆಲ್ಟಾ ಎಲ್ಲಿ ಐತಪ್ಪ ಅಂದ್ರೆ ಇಂಡಿಯಾದೊಳಗಡೆ ಐತಿ. ಅದರ ಹೆಸರು ಏನಪ್ಪಾ ಅಂತಂದ್ರೆ ಸುಂದರ್ಬನ್ ಡೆಲ್ಟಾ ಅಂತ. ಏನು? ಸುಂದರ್ಬನ್ ಡೆಲ್ಟಾ. ಏನದರ ಅರ್ಥ? ಸುಂದರ್ಬನ್ ಡೆಲ್ಟಾ. ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ ಮತ್ತೆ ಮುಂದಿನ ಪ್ರಶ್ನೆ. ಕ್ವಶನ್ ನಂಬರ್ 6 ಏನಿದೆ ನೋಡಿ? ದ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಇನ್ ದಿ ಅರೇಬಿಯನ್ ಸಿ ಒಳಗಿರುವಂತ ಲಕ್ಷದ್ವೀಪ್ ಐಲ್ಯಾಂಡ್ಸ್. ವಾಪಸ್ ತೋರಿಸ್ತೀನಿ ಅಂತ ನಿಮ್ಗೆ. ಎಲ್ಲಿದೆ ಅರೇಬಿಯನ್ ಸಿ? ಇಲ್ಲಿ ನೋಡ್ರಿ, ಇದು ಬೇ ಆಫ್ ಬೆಂಗಾಲ್, ಇದು ಅರೇಬಿಯನ್ ಸಿ, ಇದು ಇಂಡಿಯನ್ ಓಷನ್. ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ, ಇಂಡಿಯನ್ ಓಷನ್. ಲಕ್ಷದ್ವೀಪ್ ಎಲ್ಲಿ ಐತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಲಕ್ಷದ್ವೀಪ್. ಇದೇನಿದು? ಲಕ್ಷದ್ವೀಪ್ ಕ್ಯಾಪಿಟಲ್ ಕವರಟ್ಟಿ. ಈ ಕಡೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಈ ಕಡೆ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಲಕ್ಷದ್ವೀಪ್ ಕ್ಯಾಪಿಟಲ್ ಯಾವ್ದಪ್ಪ? ಕವರಟ್ಟಿ. ಲಕ್ಷದ್ವೀಪು ಯಾವ್ದ್ರಿಂದ ಆಗಿರೋದು ಅಂದ್ರೆ, ಲಕ್ಷದ್ವೀಪ್ ಅನ್ನೋದು ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳ ಗುಂಪು ಇಲ್ಲಿ ಭಾರತದ ಪಶ್ಚಿಮ ಭಾಗದಲ್ಲಿ, ಇಲ್ಲಿ ಪಶ್ಚಿಮ ಭಾಗದಲ್ಲಿ ಅರೇಬಿಯನ್ ಸಿ, ಭಾರತದ ಪಶ್ಚಿಮ ಭಾಗದಲ್ಲಿರುವಂತ ಅರೇಬಿಯನ್ ಸಿ ಅಲ್ಲಿ ಇರ್ತಾವು. ಇದು ಕೋರಲ್ಸ್ ಅಂತ ಸೂಕ್ಷ್ಮಾಣು ಜೀವಿಗಳಿಂದ, ಕೋರಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಸೂಕ್ಷ್ಮಾಣು ಜೀವಿ, ಅವು ಕಣ್ಣಿಗೆ ಕಾಣುವಂತ ಜೀವಿಗಳು. ಅವು ಸತ್ತು ಆಗಿರುವಂತದ್ದು ಅಲ್ಲಿಂದ ಆಗಿರ್ತವೆ. ಇದನ್ನ ಬಹಳ ನೀವು ಥಿಂಕ್ ಮಾಡಬೇಡ್ರಿ. ಕೋರಲ್ಸ್ ಅನ್ನುವಂತ ಸೂಕ್ಷ್ಮ ಜೀವಿಗಳು, ಕೋರಲ್ಸ್ ಅನ್ನುವಂತ ಸೂಕ್ಷ್ಮ ಜೀವಿಗಳಿಂದ ಏನಾಗ್ಯವು? ಲಕ್ಷದ್ವೀಪ್ ಐಲ್ಯಾಂಡ್ಸ್ ಆಗ್ಯಾವ. ಯಾವ್ಯಾಗವು? ಲಕ್ಷದ್ವೀಪ್ ಐಲ್ಯಾಂಡ್ಸ್ ಯಾವ್ದ್ರಿಂದ ಆಗ್ಯವು? ಕೋರಲ್ಸ್ ಅನ್ನುವಂತ ಸೂಕ್ಷ್ಮ ಜೀವಿಗಳು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಪೂರ್ತಿ ಐಲ್ಯಾಂಡೇ, ಲಕ್ಷದ್ವೀಪ್ ಐಲ್ಯಾಂಡ್ಸ್ ಏನಾಗಿದವು? ಸೂಕ್ಷ್ಮ ಜೀವಿಗಳಿಂದ. ಅರೇಬಿಯನ್ ಸಮುದ್ರದಲ್ಲಿರುವ ಲಕ್ಷದ್ವೀಪಗಳು ಮುಖ್ಯವಾಗಿ ಯಾವುದರಿಂದ ರಚಿತವಾಗಿವೆ? ಕೋರಲ್ಸ್. ಇವಕ್ಕ ಇನ್ನೊಂದು ಹೆಸರನ್ನು ಕರೀತಾರ, ಕೋರಲ್ ಐಲ್ಯಾಂಡ್ಸ್ ಅಂತಾನು ಕರೀತಾರೆ. ಕೋರಲ್ ಐಲ್ಯಾಂಡ್ಸ್ ಯಾವುದಕ್ಕೆ? ಲಕ್ಷದ್ವೀಪಗಷ್ಟೇ. ಯಾರಿಗೆ? ಲಕ್ಷದ್ವೀಪಿಗಷ್ಟೇ. ಮತ್ತೆ ಅಂಡಮಾನ್ ನಿಕೋಬಾರ್ಗೆ ಅಂತ ತಿಳ್ಕೊಬೇಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 7. ವಿಚ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ಅಂಡ್ ದಿ ವೆಸ್ಟರ್ನ್ ಘಾಟ್ಸ್? ಹೈಯೆಸ್ಟ್, ಅತ್ಯಂತ ದೊಡ್ಡ ಪೀಕ್ ಯಾವ್ದಪ್ಪ ಅಂತಂದ್ರೆ ಅಣ್ಣೈಮುಡಿ. ಯಾವುದು? ಅಣ್ಣೈಮುಡಿ. ಇದು ಇಡೀ ದಕ್ಷಿಣ ಭಾರತ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರ ಶಿಖರ. ಯಾವುದು? ಅಣ್ಣೈಮುಡಿ. ದಕ್ಷಿಣ ಭಾರತ ಮತ್ತು ಯಾವುದು? ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ದೊಡ್ಡ ಶಿಖರ ಅಣ್ಣೈಮುಡಿ. ಒಂದು ವೇಳೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಶಿಖರ ಯಾವುದು ಗೊತ್ತಾ?
ಮುಳ್ಳಯ್ಯನಗಿರಿ, ಇದನ್ನ ನೆನ್ಪಿಡ್ರಿ. ಮುಳ್ಳಯ್ಯನಗಿರಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಶಿಖರ ಅಣ್ಣೈಮುಡಿ. ಗುರು ಶಿಖರ ಐತಲ್ಲ, ಅರಾವಳಿ ರೇಂಜ್ ಒಳಗೆ ಅತ್ಯಂತ ದೊಡ್ಡ ಶಿಖರ ಇದು. ನೆಕ್ಸ್ಟ್ ದೊಡ್ಡ ಬೆಟ್ಟ ಮಹೇಂದ್ರಗಿರಿ, ಇವೆಲ್ಲ ಯಾವುದು ಪಶ್ಚಿಮ ಘಟ್ಟಗಳು, ದೊಡ್ಡ ಬೆಟ್ಟಗಳು. ಇದನ್ನ ಕರ್ನಾಟಕದ ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಒಳಗಡೆ ಮಾತಾಡೋಣ ಅಂತ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನೈತೆ ನೋಡಿ, ಕ್ವಶನ್ ನಂಬರ್ 8. ವಿಚ್ ರಿವರ್ ಈಸ್ ದಿ ಓನ್ಲಿ ಮೇಜರ್ ರಿವರ್ ಫ್ಲೋಯಿಂಗ್ ಥ್ರೂ ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಥವಾ ಥಾರ್ ಡೆಸರ್ಟ್? ಥಾರ್ ಮರುಭೂಮಿಯಲ್ಲಿ ಮೂಲಕ ಹರಿಯುವ ಏಕೈಕ ಪ್ರಮುಖ ನದಿ. ಥಾರ್ ಮರುಭೂಮಿಯ ಮೂಲಕ ಹರಿಯುವಂತ ಏಕೈಕ ಪ್ರಮುಖ ನದಿ ಯಾವ್ದು ಗೊತ್ತಾ? ಲೂನಿ ನದಿ. ಯಾವುದು? ಲೂನಿ ನದಿ, ಲೂನಿ ರಿವರ್. ಇದು ಎಲ್ಲಿ ಬರುತ್ತಾ? ಇದು ನೋಡ್ರಿ, ಈಗ ಇದು ಗುಜರಾತ್ ಈ ತರ ಐತಿ. ಇಲ್ಲಿ ಥಾರ್ ಮರುಭೂಮಿ ಐತಿ. ಈ ಥಾರ್ ಮರುಭೂಮಿಯಲ್ಲಿ ಹರಿಯುವಂತ ನದಿ ಯಾವ್ದಪ್ಪ ಅಂತಂದ್ರೆ ಲೂನಿ ನದಿ. ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಓಕೆ ನೋಡ್ರಿ, ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9. ವಾಟ್ ಟೈಪ್ ಆಫ್ ಸಾಯಿಲ್ ಡಿಪಾಸಿಟೆಡ್ ಬೈ ರಿವರ್ಸ್ ಈಸ್ ಪ್ರಿಡಾಮಿನೆಂಟ್ಲಿ ಫೌಂಡ್ ಇನ್ ದಿ ನಾರ್ಥರ್ನ್ ಪ್ಲೇನ್ಸ್? ನಾನು ನಾರ್ಥರ್ನ್ ಪ್ಲೇನ್ಸ್ ಯಾವ ತರ ಆಗಿದೆ ಅಂತಂದ್ರೆ, ಗಂಗಾ ನದಿ ಐತಲ್ಲ, ಅದು ಬರುವಾಗ ಮಣ್ಣನ್ನ ಅಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಪ್ರಶ್ನೆ ಏನಿದೆ ನೋಡಿ, ಭಾರತ ಉತ್ತರ ಮೈದಾನಗಳಲ್ಲಿ ನದಿಗಳಿಂದ ಸಂಚಯಗೊಂಡ ಯಾವ ಮಾದರಿಯ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತದೆ? ನೋಡ್ರಿ, ಇಲ್ಲಿ ಅತ್ಯಂತ ಫಲವತ್ತಾದ ಮಣ್ಣು ಕಂಡು ಬರುತ್ತೆ. ಅದಕ್ಕೆ ನದಿ ಐತಲ್ಲ, ಅಲ್ಲಿ ಬಂದು ಮಣ್ಣನ್ನ ಬಿಡ್ತಾ ಹೋಗುತ್ತಾ. ಆ ಮಣ್ಣಿಗೆ ಏನಂತ ಕರೀತಾರೆ ಗೊತ್ತಾ? ಅಲೂವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಮೆಕ್ಕಲು ಮಣ್ಣು ಇದನ್ನ ನೀವು ನೆನಪಿಡಬೇಕಾಗಿದ್ದು. ಉತ್ತರ ಮೈದಾನಗಳಂತಂದ್ರೆ ಈಗ ಗಂಗಾ ಪ್ಲೇನ್ಸ್ ಅದೇವಲ್ಲ, ಗಂಗಾ ಪ್ಲೇನ್ಸ್ ಪೂರ್ತಿ ಅಲೂವಿಯಲ್ ಸಾಯಿಲ್ ಇಂದ ಆಗಿರುವಂತದ್ದು. ಅದಕ್ಕೆ ಇದನ್ನ ಅತ್ಯಂತ ಹೈಲಿ ಪಾಪ್ಯುಲೇಟೆಡ್, ಅತ್ಯಂತ ಹೈ ಜನಸಾಂದ್ರತೆ ಇರುವಂತ ಜಾಗ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೋಣ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನಿದೆ? ವಿಚ್ ಪ್ಲೇಟ್ಯೂ ಇನ್ ಇಂಡಿಯಾ ಈಸ್ ಎಕ್ಸ್ಟ್ರೀಮ್ಲಿ ರಿಚ್ ಇನ್ ಮಿನರಲ್ ರಿಸೋರ್ಸಸ್ ಲೈಕ್ ಐರನ್, ಕೋಲ್, ಮೈಕಾ ಅಂತ. ಐರನ್ ಮತ್ತೆ ಕೋಲ್, ಕಬ್ಬಿಣ, ಕಲ್ಲಿದ್ದಲು. ಐರನ್ ಮತ್ತೆ ಕೋಲ್ ಅಂದ್ರೆ ಕಬ್ಬಿಣ ಮತ್ತು ಕಲ್ಲಿದ್ದಲು, ಮತ್ತು ಅಬ್ರಕ, ಮೈಕಾ ಅಂದ್ರೆ ಅಬ್ರಕ. ಅಬ್ರಕದಂತಹ ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವ ಭಾರತದ ಪ್ರಸ್ಥಭೂಮಿ ಯಾವುದು? ಭಾರತದಲ್ಲಿ 3 ಪ್ರಸ್ಥಭೂಮಿಗಳನ್ನು ಹೇಳಿದ್ದೆ ನಾನು. ಒಂದು ಡೆಕ್ಕನ್, ಇನ್ನೊಂದು ಛೋಟಾ ನಾಗ್ಪುರ್, ಇನ್ನೊಂದು ಮಾಲ್ವಾ. 3 ಹೇಳಿದ್ದೆ. ಏನೇನು ಹೇಳಿದ್ಯಾ? ಒಂದು ಡೆಕ್ಕನ್ ಅಂತ ಹೇಳಿದ್ಯಾ, ಇನ್ನೊಂದು ಛೋಟಾ ನಾಗ್ಪುರ್ ಅಂತ ಹೇಳಿದ್ಯಾ, ಇನ್ನೊಂದು ಮಾಲ್ವಾ ಅಂತ ಹೇಳಿದ್ಯಾ. ಅಂದ್ರೆ ಈಗ ಯಾವ ಅತ್ಯಂತ ಹಳೆ ಪ್ರಸ್ಥಭೂಮಿ ಅಂತಂದ್ರೆ ಡೆಕ್ಕನ್, ಓಕೆನಾ? ಆದ್ರೆ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರೋದು ಯಾವ್ದಪ್ಪ ಅಂತಂದ್ರೆ ಛೋಟಾ ನಾಗ್ಪುರ್. ಯಾವುದು? ಛೋಟಾ ನಾಗ್ಪುರ್. ಛೋಟಾ ನಾಗ್ಪುರ್ ಪ್ಲೇಟ್ಯೂ. ಅರ್ಥ ಆಯ್ತು ಅನ್ಸುತ್ತೆ. ಛೋಟಾ ನಾಗ್ಪುರ್ ಪ್ಲೇಟ್ಯೂ ಯಾವುದು? ಎಲ್ಲಿ ಬರುತ್ತೆ ನೋಡ್ರಿ? ಆಪ್ಷನ್ ಸಿ ಇಲ್ಲಿ ಐತೆ ನೋಡು. ಛೋಟಾ ನಾಗ್ಪುರ್ ಪ್ಲೇಟ್ಯೂ ನಲ್ಲಿ ಐರನ್, ಛೋಟಾ ನಾಗ್ಪುರ್ ಪ್ಲೇಟ್ಯೂ ನೆನ್ಪಿಟ್ಕೊಳ್ಳಿ, ಐರನ್, ಮೈಕಾ ಮತ್ತೆ ಕೋಲ್ ಅಂದ್ರೆ ಕಲ್ಲಿದ್ದಲು. ಕಬ್ಬಿಣ, ಅಬ್ರಕ ಮತ್ತೆ ಕಲ್ಲಿದ್ದಲು ಸಿಗುವಂತ ಜಾಗ ಯಾವುದು? ಛೋಟಾ ನಾಗ್ಪುರ್ ಪ್ಲೇಟ್ಯೂ. ಇನ್ನೊಂದ್ಸಲ ಹೇಳ್ತೀನಿ, ನೆನ್ಪಿಟ್ಕೋರಿ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ವಾಟ್ ಈಸ್ ದಿ ಸೌತರ್ನ್ ಸ್ಟ್ರೆಚ್ ಆಫ್ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ಕಾಲ್ಡ್ ಅಂತ. ಇಲ್ಲಿ ನೋಡ್ರಿ, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್, ಇದು ಈಸ್ಟರ್ನ್ ಕೋಸ್ಟಲ್ ಪ್ಲೇನಾ? ಈ ಈಸ್ಟರ್ನ್ ಕೋಸ್ಟಲ್ ಪ್ಲೇನಿನ ಸೌತರ್ನ್ ಪಾರ್ಟ್ ಅಂದ್ರೆ ಇದು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್, ಇದು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್. ಪೂರ್ವ ಕರಾವಳಿ, ಇದು ಪೂರ್ವ, ಇದು ಪಶ್ಚಿಮ. ಬಲಗಡೆನ ಪೂರ್ವ ಅಂತ ಹೇಳಿ ನಾನು, ಎಡಗಡೆ ಪಶ್ಚಿಮ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ. ಈ ಪೂರ್ವ ಕರಾವಳಿ ಅಂದ್ರೆ ಪೂರ್ವ ಅಂತಂದ್ರೆ ಇಲ್ಲಿ ಐತಲ್ಲ, ಇಲ್ಲಿ ಐತಲ್ಲ, ಈ ಪೂರ್ವ ಕರಾವಳಿಯಲ್ಲಿ ದಕ್ಷಿಣ ಭಾಗದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಏನೆಂದು ಕರೆಯುತ್ತಾರಂತಂದ್ರೆ, ಇದಕ್ಕೆ ಏನೆಂದು ಕರೆಯುತ್ತಾರಂದ್ರೆ ಸ್ವಲ್ಪ ಯೋಚನೆ ಮಾಡಿ ಏನಂತ ಕರೀತಾರಂತ. ಮಲಬಾರ್ ಕೋಸ್ಟ್, ಕೊಂಕಣ್ ಕೋಸ್ಟ್, ನಾರ್ತನ್ ಸರ್ಕಾರ್ಸ್ ಮತ್ತೆ
ಕೋರಮಂಡಲ್ ಕೋಸ್ಟ್. ನಾನೇನ್ ಹೇಳಿದ್ದೆ, ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಿಲ್ಲ ನಿಮ್ಗೆ, ಯಾಕಂತಂದ್ರೆ ಇದು ಸ್ವಲ್ಪ ಹೈ ಲೆವೆಲ್ ಆಗುತ್ತೆ, ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಯಾಕೆ ಮಾತಾಡಕ್ ಹೋಗಿಲ್ಲ, ಇದ್ರ ಸಲುವಾಗಿ ಮಾತಾಡಕ್ ಹೋಗಿಲ್ಲ. ಅಂದ್ರೆ ಆಪ್ಷನ್ ಯಾವ್ದು ಬರ್ತಾ ಗೊತ್ತಾ, ಆಪ್ಷನ್ ಇದನ್ನ ಸ್ಕಿಪ್ ಮಾಡೋಣ ಅಂತ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಯಾವಾಗ ಕರ್ನಾಟಕದ ಬರ್ತಲ್ಲ ಅವಾಗ. ಏಕೆ ಬೇಕಂದ್ರೆ ಇದನ್ನ ನಾನು ನಿಮ್ಗೆ ನೀವೇ ರಿಸರ್ಚ್ ಮಾಡಿ ಆಪ್ಷನ್ ಯಾವ್ದಪ್ಪ ಅಂತಂದ ನೀವು ಕಮೆಂಟ್ ಒಳಗಡೆ ತಿಳಿಸಿ. ಯಾವ್ದ್ರೊಳಗೆ ತಿಳಿಸಿ, ಕಮೆಂಟ್ ಬಾಕ್ಸ್ ಒಳಗಡೆ. ಈ ಕ್ವಶನ್ ನ ನೀವೇ ತಿಳ್ಕೊಳ್ಳಿ. ಪೂರ್ವ ಕರಾವಳಿ ಮೈದಾನದ ದಕ್ಷಿಣ ಭಾಗವನ್ನು ಏನೆಂದು ಕರೆಯುತ್ತಾರೆ? ವಾಟ್ ಈಸ್ ದಿ ಸೌಥರ್ನ್ ಸ್ಟ್ರೆಚ್ ಆಫ್ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇಸ್ ಕಾಲ್ಡ್? ಇದನ್ನ ಏನೆಂದು ಕರೀತಾರೆ ಅಂತ ತಿಳಿಸಿ. ನಾನು ವಿಡಿಯೋ ಕೊನೆಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಪ್ರಾಚೀನ ಭೂಭಾಗ ಯಾವ್ದು ಕರೀತಾರೆ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಓಲ್ಡೆಸ್ಟ್ ಲ್ಯಾಂಡ್ ಮಾಸ್ ಆಫ್ ಇಂಡಿಯಾ? ಅತ್ಯಂತ ಹಳೆಯ ಲ್ಯಾಂಡ್ ಮಾಸ್ ನೋಡ್ರಿ. ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅಂತ ಬಂದಾಗ ಅರಾವಳಿ ಬಗ್ಗೆ ಮಾಡ್ತೀವಿ, ಅರಾವಳಿ ಬಗ್ಗೆ ಮಾತಾಡ್ತೀವಿ. ಓಕೆನಾ? ಈಗ ಅತ್ಯಂತ ಪ್ರಾಚೀನ ಭೂಭಾಗ ಯಾವ್ದಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದಾಗಲೇ ಡೆಕ್ಕನ್ ಪ್ಲೇಟಿವ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಕ್ಕನ್ ಪ್ಲೇಟಿವ್. ಇದು ಹಳೆಯ ಭಾರತದ ಅತ್ಯಂತ ಹಳೆಯ ಭೂಭಾಗ. ಇದಕ್ಕೆ ಪೆನಿನ್ಸುಲರ್ ಪ್ಲೇಟಿವ್ ಅಂತ ಕರಿತೀವಿ. ಪೆನಿನ್ಸುಲರ್ ಪ್ಲೇಟಿವ್, ಪರ್ಯಾಯ ಪ್ರಸ್ಥಭೂಮಿ. ಇನ್ನೊಂದು ನೋಡಿ, ಭಾರತ ಅನ್ನುವಂಥದ್ದೊಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ ಭಾರತಕ್ಕೆ. ಯಾಕಂತ ಕರೀತಾರೆ ಗೊತ್ತಾ? ಪರ್ಯಾಯ ದ್ವೀಪ ಅಂದ್ರೆ ಅರ್ಧಮರ್ಧ ದ್ವೀಪ ಅಥವಾ ಪೆನಿನ್ಸುಲರ್ ಐಲ್ಯಾಂಡ್ ಅಂತಾನು ಕರೀತಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ಇಂಡಿಯಾ ಮ್ಯಾಪ್. ಓಕೆನಾ? ಯಾವುದು ಇದು? ಇಂಡಿಯಾ ಮ್ಯಾಪ್. ಇಲ್ಲಿ ನೋಡಿ 1, 2, 3 ಕಡೆಯಿಂದ ನೀರು ಆವೃತ ಆಗೈತೆ ಅಲ್ಲ, ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ ಕಡೆ ಇಲ್ಲ, ದಕ್ಷಿಣ ಕಡೆ 3 ಕಡೆಯಿಂದ ನೀರು ಆವೃತವಾಗಿದ್ರೆ ಅದಕ್ಕೆ ನಾವು ಪೆನಿನ್ಸುಲರ್ ಐಲ್ಯಾಂಡ್ ಅಥವಾ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅದರ ಸಲುವಾಗಿ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅದನ್ನ ನೆನಪಿಟ್ಕೋಬೇಕು ನೀವು. ಪರ್ಯಾಯ ದ್ವೀಪ ಅಂತ ಯಾಕೆ ಕರೀತಾರೆ ಅಂದ್ರೆ 3 ಕಡೆಯಿಂದ ಇದು ಜಲಾವೃತಗೊಂಡಿದೆ. ಅಂದ್ರ ನೀರಿದಾವ್ 3 ಕಡೆ, ಭಾರತದ 3 ಕಡೆ ಅಂದ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ ಕಡೆ. ಇಲ್ಲಿ ಪೂರ್ವದ ಕಡೆ ಬೇ ಆಫ್ ಬೆಂಗಾಲ್, ಈ ಕಡೆ ಯಾವ್ದು ಅರೇಬಿಯನ್ ಸಿ, ಕೆಳಗಡೆ ಇಂಡಿಯನ್ ಓಷನ್. 3 ಕಡೆ ಇರೋದ್ರಿಂದ ಭಾರತವನ್ನು ಏನಂತ ಕರೀತಾರ? ಪರ್ಯಾಯ ದ್ವೀಪ ಅಂತ ಕರೀತಾರೆ. ನೆಕ್ಸ್ಟ್, ಇದರ ಕ್ವಶನ್ಗೆ ಅತ್ಯಂತ ಹಳೆಯ ಲ್ಯಾಂಡ್ ಮಾಸ್ ಯಾವ್ದಪ್ಪ ಅಂತಂದ್ರೆ ಪೆನಿನ್ಸುಲರ್ ಪ್ಲೇಟಿವ್. ಇದನ್ನ ನೆನ್ಪಿಡಬೇಕು. ಕ್ವಶನ್ ನಂಬರ್ 13 ನೋಡಿ. ಇನ್ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ದಿ ಗ್ರೇಟ್ ರನ್ ಆಫ್ ಕಚ್ ಈಸ್ ಲೊಕೇಟೆಡ್? ಗ್ರೇಟ್ ರನ್ ಆಫ್ ಕಚ್ ಭಾರತದ ಯಾವ ರಾಜ್ಯದಲ್ಲಿದೆ? ಇದು ಗುಜರಾತ್ ರಾಜ್ಯದಲ್ಲಿದೆ. ನೆನ್ಪಿಡ್ಕೋಬೇಕು. ಎಲ್ಲೈತಿ? ಗುಜರಾತ್ ಒಳಗೈತಿ. ಗುಜರಾತ್ ರಾಜ್ಯದಲ್ಲಿ ಏನೈತಿ? ಗ್ರೇಟ್ ರನ್ ಆಫ್ ಕಚ್ ಐತಿ. ಗುಜರಾತ್ ರಾಜ್ಯದಲ್ಲಿ ಗ್ರೇಟ್ ರನ್ ಆಫ್ ಕಚ್ ಐತಿ. ಇದನ್ನ ನೀವು ನೆನಪಿಡಬೇಕು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕೊಡೋಣ. ವಾಟ್ ಈಸ್ ದಿ ಸೌಥರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಟೆರಿಟರಿ ಇಸ್ ಕಾಲ್ಡ್ ಎಸ್? ಭಾರತದ ಒಟ್ಟು ಭೂಪ್ರದೇಶದ ಅತ್ಯಂತ ದಕ್ಷಿಣ ತುದಿಯನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿ ನೋಡ್ರಿ, ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಕನ್ಯಾಕುಮಾರಿ ಐತಲ್ಲ, ನಮ್ಗ ಅನ್ಸುತ್ತೆ, ಆದ್ರ ಕನ್ಯಾಕುಮಾರಿ ಭೂಭಾಗದೊಳಗಷ್ಟೇ. ಇಲ್ಲಿ ಕನ್ಯಾಕುಮಾರಿ ಅತ್ಯಂತ ಕೆಳಗಡೆ. ಓಕೆನಾ? ಬಟ್ ಇವ್ರೇನ್ ಕೇಳಾರ? ಭಾರತದ ಒಟ್ಟು ಭೂಪ್ರದೇಶದ ಒಟ್ಟು ಅಂದ್ರೆ ಎಲ್ಲವೂ ಬರ್ತಾವ. ಯಾವ್ಯಾವ ಅಂದ್ರೆ ಲಕ್ಷದ್ವೀಪ ಕೂಡ ಬರ್ತಾವು. ನೆಕ್ಸ್ಟ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಕೂಡ ಬರ್ತಾವ. ಭಾರತದ ಅತ್ಯಂತ ದಕ್ಷಿಣ ತುದಿ ಅಂದ್ರೆ ಭಾರತದೊಳಗಡೆ ಇಲ್ಲಿ ಲ್ಯಾಂಡ್ ಮಾಸ್ ಐತಲ್ಲ ಅಲ್ಲಿ ಅಂತಂದ್ರೆ ಕನ್ಯಾಕುಮಾರಿ ಸರಿಯಾದ ಉತ್ತರ. ಭಾರತದ ಒಟ್ಟು ಭೂಪ್ರದೇಶ ಅಂದ್ರೆ ಭಾರತ ಎಲ್ಲೆಲ್ಲಿ ಬರುತ್ತೆ ನೋಡು, ಅದರೊಳಗಡೆ ಅತ್ಯಂತ ಕೆಳಗಡೆ ಇರೋದು ಯಾವ್ದಪ್ಪ ಅಂದ್ರೆ ಇಂದಿರಾ ಪಾಯಿಂಟ್ ಅಂತ. ಇಂದಿರಾ ಪಾಯಿಂಟ್ ಭಾರತದ ಉತ್ತರದಲ್ಲಿ ಅಂದ್ರೆ ಉತ್ತರದಲ್ಲಿ ಅತ್ಯಂತ ತುತ್ತ ತುದಿ ಅಂದ್ರೆ ಉತ್ತರದಲ್ಲಿ ಇಂದಿರಾ ಕೋಲ್ ಅಂತ. ಇದು ಇಂದಿರಾ ಕೋಲು ಅತ್ಯಂತ ಉತ್ತರದ ತುತ್ತ ತುದಿಯಲ್ಲಿ ಇರುವಂತದ್ದು. ದಕ್ಷಿಣದಲ್ಲಿ ಭೂಮಿಯಲ್ಲಿ ಇರೋದಂತ ಕನ್ಯಾಕುಮಾರಿ. ಒಟ್ಟು ಪ್ರದೇಶ ಬಂದ್ರೆ ಇಂದಿರಾ ಪಾಯಿಂಟ್. ಅಂದ್ರೆ ಇಲ್ಲಿ ಒಟ್ಟು ಪ್ರದೇಶ ಅಂತ ಕೇಳಾರಲ್ಲ, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಮತ್ತೆ
ಕೊನೆ ಕ್ವಶನ್, ಮುಂದಿನ ಪ್ರಶ್ನೆ ಹೋಗೋಣ. ಏನಾಯ್ತು ಮುಂದಿನ ಪ್ರಶ್ನೆ? ಭಾರತದ ನ್ಯಾರೋ ಸ್ಟ್ರೆಚ್ ಆಫ್ ವಿಚ್ ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್ ಸಪರೇಟ್ಸ್ ಇಂಡಿಯಾ ಫ್ರಮ್ ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಕಿರಿದಾದ ಜಲಸಂಧಿ ಯಾವುದು ಅಂತ ಕೇಳಿರ. ಇಲ್ಲಿ ಭಾರತ, ಓಕೆನಾ, ಇಲ್ಲಿ ಶ್ರೀಲಂಕಾ. ಇದನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂತ ಕೇಳ್ಯಾರಲ್ಲ, ಇದಕ್ಕೆ ಏನಂತ ಕರೀತಾರ ಗೊತ್ತಾ? ಪಾಕ್ ಜಲಸಂಧಿ, ಪಾಕ್ ಸ್ಟ್ರೇಟ್ ಅಂತ ಕರೀತಾರ. ಏನಂತ ಕರೀತಾರ? ಪಾಕ್ ಜಲಸಂಧಿ ಅಂತ ಕರೀತಾರ. ಏನಂತ ಕರೀತಾರ? ಪಾಕ್ ಜಲಸಂಧಿ ಅಂತ ಕರೀತಾರ. ಓಕೆನಾ? ಏನಂತ ಕರೀತಾರ? ಪಾಕ್ ಜಲಸಂಧಿ ಅಂತ ಕರೀತಾರ. ಓಕೆ ಓಕೆ, ಇಲ್ಲಿವರೆಗೂ ಹೇಳಿರುವಂತ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಕೊನೆಯ ಪ್ರಶ್ನೆ 15 ಇದಾಗಿತ್ತು. ಮಿಡಲ್ ಒಂದು ಪ್ರಶ್ನೆನ ನಾನು ಬಿಟ್ಟಿದ್ದೆ. ಯಾವ್ದಪ್ಪ ಅಂತಂದ್ರೆ, ಓಕೆ, ಇಲ್ಲಿ ಇದನ್ನ ನೀವು ಕೋಸ್ಟಲ್ ಪ್ಲೇನ್ಸ್ ಅನ್ನ ಹೇಳುವಾಗ ಇದನ್ನ ನೋಡ್ಬೇಕಿತ್ತು. ಏನಪ್ಪಾ ಅಂತಂದ್ರೆ, ಇದು ನೋಡ್ರಿ, ಕೋಸ್ಟಲ್ ಪ್ಲೇನ್ಸ್ ಅಂದ್ರೆ ಇದು ಭಾರತ ಅಂತ ತಿಳ್ಕೊಳ್ಳಿ. ಓಕೆನಾ? ಇದು ಭಾರತ. ಈ ಭಾರತದಲ್ಲಿ ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇದು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್, ಪೂರ್ವ ಕರಾವಳಿ ಮೈದಾನಗಳು. ಇಲ್ಲಿ ಇದಕ್ಕೆ ಏನಂತ ಕರೀತಾರ ಅಂದ್ರೆ ಕೋರಮಂಡಲ್. ಇದನ್ನ ಬರ್ಕೋಬೇಕು ನೀವು, ಕೋರಮಂಡಲ್ ಕೋಸ್ಟ್ ಅಂತ ಕರೀತಾರೆ. ಮೇಲಿದಕ್ಕ ನಾರ್ಥರ್ನ್ ಸರ್ಕಾರ್ಸ್ ಅಂತ ಕರೀತಾರೆ. ಇಲ್ಲಿ ಇದಕ್ಕೆ ಕೊಂಕಣ್ ಪ್ಲೇನ್ ಅಂತ ಕರೀತಾರೆ. ಸಾರಿ, ಕೊಂಕಣ್ ಕೋಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಇದಕ್ಕೆ ಇಲ್ಲಿರುವಂತದ್ದು ಇದಕ್ಕೆ ಮಲಬಾರ್ ಕೋಸ್ಟ್ ಅಂತ ಕರೀತಾರೆ. ಈಗ ಪ್ರಶ್ನೆ ಏನ್ ಕೇಳ್ಯಾರ ನೋಡ್ರಿ, ಇದನ್ನ ನಿಮ್ಗೆ ರಿಸರ್ಚ್ ಮಾಡಕಂತ ಬಿಟ್ಟಿದ್ದೆ ನಾನು. ವಾಟ್ ಈಸ್ ದಿ ಸೌಥರ್ನ್ ಸ್ಟ್ರೆಚ್ ಆಫ್ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್? ಸೌಥರ್ನ್ ಅಂದ್ರೆ ಕೆಳಗಡೆ ಇರುವಂತದ್ದು, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇರುವಂತ ಕೆಳಗಡೆ ಇರುವಂತದ್ದು ಯಾವ್ದು ಕೋಸ್ಟ್ ಅಂತ ಕೇಳಿದಾರ. ಅದಕ್ಕೆ ಆಪ್ಷನ್ ಯಾವ್ದು ಬರುತ್ತೆ? ಕೋರಮಂಡಲ್ ಕೋಸ್ಟ್ ಬರುತ್ತೆ. ಒಂದು ವೇಳೆ ಮೇಲೆ ಕೇಳಿದ್ರೆ ಅಂದ್ರೆ ನಾರ್ಥರ್ನ್ ಸರ್ಕಾರ್ಸ್, ಲೆಫ್ಟ್ ಇದು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್. ಅಂದ್ರೆ ಪಶ್ಚಿಮ ಕರಾವಳಿ ಮೈದಾನಗಳು. ಇದು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್. ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಅಂದ್ರೆ ಪೂರ್ವ ಕರಾವಳಿ ಮೈದಾನಗಳು. ಇವೆಲ್ಲ ಪೂರ್ವ ಕರಾವಳಿ ಮೈದಾನಗಳು. ಯಾವ್ಯಾವ ಪೂರ್ವ ಕರಾವಳಿ ಮೈದಾನಗಳು? ನಾರ್ಥರ್ನ್ ಸರ್ಕಾರ್ಸ್ ಮತ್ತೆ ಕೋರಮಂಡಲ್ ಕೋಸ್ಟ್. ನಮಗೆ ಪೂರ್ವ ಕರಾವಳಿ ಮೈದಾನದಲ್ಲಿರುವಂತ ದಕ್ಷಿಣ ಭಾಗ ಅಂತ, ದಕ್ಷಿಣ ಅಂದ್ರೆ ಪೂರ್ವ, ಪಶ್ಚಿಮ, ಮೇಲೆ ಉತ್ತರ, ಕೆಳಗಡೆ ದಕ್ಷಿಣ, ಆದ್ರೆ ಕೋರಮಂಡಲ್ ಕೋಸ್ಟ್. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಇಲ್ಲಿವರೆಗೂ ಕೇಳಿದ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಮತ್ತೆ ಇನ್ನೊಂದು, ಪ್ರತಿದಿನದ ನವೋದಯ ಪರೀಕ್ಷೆ ಗೂಗಲ್ ಮೀಟ್ ಆನ್ಲೈನ್ ತರಗತಿಗಳಿಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 9449771212 9900206243 ಹಿಂದೆ ಕರೆ ಮಾಡಿ. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಾಳೆ ಇನ್ನೊಂದು ಟಾಪಿಕ್ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೆ ಬೈ ಬೈ.